Hello everyone, welcome back again Search Creator YouTube channel. So last video ನಾವು ನೋಡಿದ್ವಿ ಪ್ಯಾರಲಲ್ ಕಂಪ್ಯೂಟಿಂಗ್ ಮಾಡಲ್ ಕ್ವಶನ್ ಪೇಪರ್ ಮೀನ್ಸ್ ಇಂಪಾರ್ಟೆಂಟ್ ಪಾಸಿಂಗ್ ಪ್ಯಾಕೇಜ್ ಕ್ವಶನ್. ಸೊ ಈಗ ಅದೇ ತರ ಸೊ ಮಾಡಲ್ ಬಂದು ಇಂಟರ್ನೆಟ್ ಆಫ್ ಥಿಂಗ್ಸ್. ಸೊ ಇದು ಕೋರ್ಸ್ ಕೊಟ್ಟು BCS 7 ನಿಮಗೆ ಗೊತ್ತಿರೋದು ಏನಂದ್ರೆ ಇದು ಯಾವ ತರದ ಮಾಡಲ್ ಕ್ವಶನ್ ಪೇಪರ್ಸ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಲ್ಲಿ ಇದು ಯಾರು ವಿಡಿಯೋಗಳು ಏನಾಗಲಿ ಬಿಟ್ಟಿಲ್ಲ. ಸೊ ನಾವು ಎಸ್ಪೆಷಲಿ ಸ್ಟೂಡೆಂಟ್ಸ್ ಅಂತಾನೆ ಕೇರ್ ತಗೊಂಡು ಈಗ ರೆಡಿ ಮಾಡಿ ಬಿಡ್ತಾ ಇದೀವಿ. ಸೊ ಇಲ್ಲಿ ನಾವು ಬೇಸ್ಡ್ ಆನ್ ಏನು ನೋಟ್ಸ್ ಇದೆ ಆ ನೋಟ್ಸ್ ಮೇಲೆ ನಿಮ್ಗೆ ಅದು ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಇದೆಯಲ್ಲ ಅದೇ ಟೆಕ್ಸ್ಟ್ ಬುಕ್ ಯೂಸ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಸೊ ನಿಮ್ ಸಬ್ಜೆಕ್ಟ್ ಏನಿದೆ ಸೊ ಈ ಸಿಲೆಬಸ್ ಬೇಸ್ ಮೇಲೆ ನಾವ್ ಈ ಕ್ವಶನ್ಸ್ ನ ಕ್ರಿಯೇಟ್ ಮಾಡಿರೋದು. ಸೊ ಇದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ನ ಯಾವ್ಯಾವ ಅಂತ ಹೇಳ್ತಾ ಹೋಗ್ತೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಹೋದಾಗ ನೀವು ಇದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಪ್ರಿಪೇರ್ ಆಗ್ಬೋದು. ಸೊ ಇದು ಡೌನ್ಲೋಡ್ ಮಾಡೋದಕ್ಕೆ ಸಿಂಪಲ್ ಥಿಂಗ್ಸ್, ಈ ವಿಡಿಯೋ ನೋಡ್ತಾ ಇದ್ರೆ ಸೊ ಈ ವಿಡಿಯೋನ ಅಥವಾ ಈ ಡಿಸ್ಕ್ರಿಪ್ಷನ್ ನಂಬರ್ ಏನಿರ್ತಾವ ನಂಬರ್ಗೆ ವಾಟ್ಸ್ಆಪ್ ಅಲ್ಲಿ ಸೇಮ್ ಮಾಡಲ್ ಒನ್ ಇಂಟ್ರೊಡಕ್ಷನ್ ಟು ಇಂಟರ್ನೆಟ್ ಆಫ್ ಥಿಂಗ್ಸ್ ಮತ್ತೆ ಇಂಪಾರ್ಟೆಂಟ್ ಮಾಡಲ್ ಕ್ವಶನ್ ಪೇಪರ್ ಸೇಮ್ ಇದನ್ನ ನಮ್ಮ ವೆಬ್ಸೈಟ್ ಅಲ್ಲೂ ಕೂಡ ಡೌನ್ಲೋಡ್ ಮಾಡಬಹುದು. ಅಲ್ಲಿ ಅಪ್ಡೇಟ್ ಇಲ್ಲ, ಆ ರೀಸನ್ ಇಂದ ನಿಮ್ಗೆ ಇಲ್ಲಿ ಡೈರೆಕ್ಟ್ ಹೇಳ್ತಾ ಇದ್ದೀನಿ. ಸೊ ನೀವು ಇಲ್ಲಿ ಡೈರೆಕ್ಟ್ ಮೆಸೇಜ್ ಮಾಡಿದ್ರೆ ವಾಟ್ಸ್ಆಪ್ ಅಲ್ಲಿ ಏನ್ ನಂಬರ್ ಕೊಟ್ಟಿದ್ದ ಆ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿದ್ರೆ ನಿಮ್ಗೆ ಸೊ ವಿದಿನ್ 5 ಮಿನಿಟ್ಸ್ 10 ಮಿನಿಟ್ಸ್ ಒಳಗೆ ನಿಮ್ಗೆ ಈ ಕ್ವಶನ್ಸ್ ನ ಇಂಪಾರ್ಟೆಂಟ್ ಪಾಸಿಂಗ್ ಪ್ಯಾಕೆಟ್ ಕ್ವಶನ್ಸ್ ನ ನಿಮ್ಗೆ ಸೆಂಡ್ ಮಾಡ್ತಾರೆ ನಮ್ಮ ಟೀಮ್ ಅವರು. ನಿಮ್ ಪೇಮೆಂಟ್ ನ ವೆರಿಫೈ ಮಾಡಿ. ಸೊ ಇದಕ್ಕೂ ಕೂಡ ಸೇಮ್ ಕಾಸ್ಟ್ ಇರುತ್ತೆ, 5.49 ಈ ಪೇಮೆಂಟ್ ಇರುತ್ತೆ. ಅದು ನೀವು ಪೇ ಮಾಡಿದ್ರೆ ಮಾತ್ರನೇ ಸೊ ಇದನ್ನ ಕಳ್ಸೋದು. ಇದಕ್ಕೆ ಆನ್ಸರ್ಸ್ ಕೂಡ ನಿಮ್ಗೆ ನೆಕ್ಸ್ಟ್ ಏನು 3 ಅಥವಾ 5 ಒಳಗೆ ಈ IoT ಸಬ್ಜೆಕ್ಟ್ಸ್ ಫಸ್ಟ್ ಇದೆ ಅಲ್ವಾ, ಸೊ 2 ಒಳಗೆ ನಿಮ್ಗೆ ಇದ್ರದ್ದು ವಿತ್ ಆನ್ಸರ್ಸ್ ಮಾಡೋ ಕ್ವಶನ್ ಪೇಪರ್ ಸೊಲ್ಯೂಷನ್ಸ್ ಎಲ್ಲ ನಿಮ್ಗೆ 2 ಒಳಗೆ ಸಿಗ್ತಾ ಹೋಗುತ್ತೆ. 5 ಮಾಡೋದು ಆಲ್ರೆಡಿ ಪ್ರಿಪೇರ್ ಮಾಡಿ. ಓಕೆ, ಸೊ ಮೊದಲನೇದಾಗಿ ಜಾಸ್ತಿ ಲೆಂತ್ ಈಗ ಮಾತಾಡಕ್ ಹೋಗೋದ್ರ, ಜಸ್ಟ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮಾಡಲ್ ಒನ್ ಬಂದ್ಬಿಟ್ಟು ಇಂಟ್ರೊಡಕ್ಷನ್ ಟು ಇಂಟರ್ನೆಟ್ ಆಫ್ ಥಿಂಗ್ಸ್. ನಿಮ್ಗೆ ಗೊತ್ತಿರೋದು ಏನು ಅಂತ. ಸೊ ಇಲ್ಲಿ ನಿಮ್ಗೆ 5 ಮಾರ್ಕ್ಸ್ ಯಾವ ತರ ಕ್ವಶನ್ಸ್ ನ ಕೇಳಬಹುದು. ಮೇ ಬಿ ಮೊದಲನೇದಾಗಿ ಡಿಫೈನ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಇದನ್ನ ಕೇಳಬಹುದು, ಒನ್ ಥಿಂಗ್ ಅಂಡ್ ಇದಕ್ಕೆ 5 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಎರಡನೇ ಕ್ವಶನ್ ಮಾಡ್ಕೊಳ್ಳಿ, IoT ಡಿವೈಸಸ್ ಗಿವ್ ಮೆನಿ 4 ಎಕ್ಸಾಂಪಲ್ಸ್. ಇದು ಮೇ ಬಿ ಪಾಸಿಬಲ್ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಪಾಸಿಬಲ್ ಕ್ವಶನ್ ಕೇಳೋ ಚಾನ್ಸಸ್ ತುಂಬಾ ಇದೆ. ಸೊ ಇದು ಕೂಡ 5 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇಲ್ಲ, 6 ಮಾರ್ಕ್ಸ್ ಕೇಳೋ ಚಾನ್ಸಸ್ ತುಂಬಾ ಇರುತ್ತೆ. ನೆಕ್ಸ್ಟ್ ಲಿಸ್ಟ್ ದಿ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ IoT, ಇದು ಕೂಡ ಕೇಳೋ ಚಾನ್ಸಸ್ ತುಂಬಾ ಇದೆ. ಸೊ ಇದು ನಾವು ಕೂಡ ಫೇಸ್ ಮಾಡಿದೀವಿ, ಇದೇ ತರ ಕ್ವಶನ್ಸ್ ನ ಕೇಳ್ತಾರೆ. ನೆಕ್ಸ್ಟ್ 4th ಕ್ವಶನ್ಸ್, ಎಕ್ಸ್ಪ್ಲೈನ್ ದಿ ಕಾನ್ಸೆಪ್ಟ್ ಆಫ್ ಡೇಟಾ ಇನ್ಫಾರ್ಮೇಶನ್ ಅಂಡ್ ಅಕ್ನಾಲೆಜ್ಮೆಂಟ್ ಆಫ್ IoT. ಇದು ಮೇ ಬಿ ಪಾಸಿಬಲ್ ಅಂದ್ರೆ ಲಿಟಲ್ ಬಿಟ್ ಕೇಳೋ ಚಾನ್ಸಸ್ ತುಂಬಾ ಇರುತ್ತೆ. ನೆಕ್ಸ್ಟ್ ವಾಟ್ ಇಸ್ ದಿ 5th ಕ್ವಶನ್, ವಾಟ್ ಇಸ್ ದಿ ಯುನಿಕ್ ಐಡೆಂಟಿಫಿಕೇಶನ್ ಇನ್ IoT, ವೈ ಇಟ್ ಈಸ್ ರಿಕ್ವೈರ್ಡ್. ಇದು ಮ್ಯಾಂಡೇಟರಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ನ ಮಾರ್ಕ್ ಮಾಡ್ಕೊಂಡು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ. ಸೊ ಇದನ್ನ ಕೇಳೋ ಚಾನ್ಸಸ್ ತುಂಬಾ ಇರುತ್ತೆ. 5 ಮಾರ್ಕ್ಸ್ ಕೇಳಬಹುದು, 6 ಮಾರ್ಕ್ಸ್ ಕೇಳಬಹುದು, ಅಥವಾ 7 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ, 8 ಮಾರ್ಕ್ಸ್ ಕೇಳೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ನೀವು ಬೇಸ್ ಅದ್ರ ಮೇಲೆ ನೀವು ಎಷ್ಟು ಮಾರ್ಕ್ಸ್ ಕೇಳಿ ನೀವು ಓದ್ಕೊಳ್ಳೋದು ಪಕ್ಕ ಓದ್ಕೊಳ್ಳೇಬೇಕು. ನೆಕ್ಸ್ಟ್ 6ನೇ ಕ್ವಶನ್ಸ್ ಬಂದ್ಬಿಟ್ಟು ಲಿಸ್ಟ್ ಎನಿ 5 ಅಪ್ಲಿಕೇಶನ್ಸ್ ಇನ್ IoT. ಇದು ಕೂಡ ಕೇಳೋ ಚಾನ್ಸಸ್ ಇದೆ. ನೆಕ್ಸ್ಟ್ 7th ಕ್ವಶನ್, ರೈಟ್ ಎ ಶಾರ್ಟ್ ಮೋಡಲ್ ಸೆಲ್ಫ್ ಕಾನ್ಫಿಗರಿಂಗ್ IoT ಸಿಸ್ಟಮ್ಸ್. ಇದು ಕೂಡ 5 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇದೆ. ನೆಕ್ಸ್ಟ್ 8ನೇ ಕ್ವಶನ್, ಲಿಸ್ಟ್ ದಿ ಮೇಜರ್ ಕಾಂಪೋನೆಂಟ್ಸ್ ಆಫ್ IoT ಡಿವೈಸಸ್. ಇದು ಕೂಡ 5 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇದೆ. ನೆಕ್ಸ್ಟ್ 9ನೇ ಕ್ವಶನ್, ವಾಟ್ ಇಸ್ ದಿ ರೋಲ್ ಆಫ್ ಸೆನ್ಸಾರ್ಸ್ ಅಂಡ್ ಆಕ್ಚುಯೇಟರ್ಸ್ ಇನ್ IoT ಡಿವೈಸಸ್. ಇದು ಕೂಡ 5 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇದೆ. ನೆಕ್ಸ್ಟ್ 10th ಕ್ವಶನ್, ರೈಟ್ ಎ ಶಾರ್ಟ್ ಮೋಡಲ್ ಇಂಟರ್ ಆಪರಬಿಲಿಟಿ ಇನ್ IoT. ಇದು ಕೂಡ 5 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇದೆ. ನೆಕ್ಸ್ಟ್ 11ನೇ ಕ್ವಶನ್, ಡಿಫೈನ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂಡ್ ಎಕ್ಸ್ಪ್ಲೈನ್ ಇಟ್ಸ್ ಕೀ ಕ್ಯಾರೆಕ್ಟರಿಸ್ಟಿಕ್ಸ್. ಮೇ ಬಿ ಇದೊಂದು ಪಕ್ಕಾ ಕೇಳೋ ಚಾನ್ಸಸ್ ತುಂಬಾ ಇದೆ. ಸೊ ಇದು 6 ಮಾರ್ಕ್ಸ್ ಆದ್ರೂ ಕೇಳಬಹುದು, ಎಷ್ಟು ಮಾರ್ಕ್ಸ್ ಬೇಕಾದ್ರೂ ಕೇಳಬಹುದು. ಯಾಕಂದ್ರೆ ಇಲ್ಲಿ ಕೀ ಕ್ಯಾರೆಕ್ಟರಿಸ್ಟಿಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೇಳೋ ಮೊದಲನೇ ಕ್ವಶನ್ ಇದು ಕೇಳ್ತಾರೆ. ನಾನಂತೂ ಫೇಸ್ ಮಾಡಿದ ಈ ಪೇಪರ್ ನ. ಸೊ ನೀವು ಕೂಡ ಇದೇ ತರ ಫೇಸ್ ಮಾಡೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ 12ನೇ ಕ್ವಶನ್ ಬಂದ್ಬಿಟ್ಟು ಎಕ್ಸ್ಪ್ಲೈನ್ ದಿ ಕಾನ್ಸೆಪ್ಟ್ ಆಫ್ ಥಿಂಗ್ಸ್ ಇನ್ IoT ವಿತ್ ಸೂಟಬಲ್ ಎಕ್ಸಾಂಪಲ್. ಇದು ಕೂಡ ಕೇಳೋ ಚಾನ್ಸಸ್ ಇದೆ. ನೆಕ್ಸ್ಟ್ 6 ಮಾರ್ಕ್ಸ್ ಇದು. 13ನೇ ಕ್ವಶನ್, ಎಕ್ಸ್ಪ್ಲೈನ್ ದಿ ಡೈನಾಮಿಕ್ ಅಂಡ್ ಸೆಲ್ಫ್ ಅಡಾಪ್ಟಿವ್ ನೇಚರ್ ಆಫ್ IoT. ಇದು ಕೂಡ 6 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ 14th, ಡಿಫೈನ್ ಯುನಿಕ್ ಐಡೆಂಟಿಟಿ ಇನ್ IoT ಅಂಡ್ ಎಕ್ಸ್ಪ್ಲೈನ್ ಇಟ್ಸ್ ಇಂಪಾರ್ಟೆನ್ಸ್. ಅಲ್ಲೇನ್ ಜಸ್ಟ್ ಯುನಿಕ್ ಐಡೆಂಟಿಟಿ ಇನ್ IoT ಅಂತ ಏನಿತ್ತು ಅದನ್ನ ಇಲ್ಲಿ ಎಕ್ಸ್ಪ್ಯಾಂಡ್ ಆಗಿ ಕೇಳಿದ್ರೆ ಇಟ್ಸ್ ಇಂಪಾರ್ಟೆನ್ಸ್ ಏನು ಅಂತ. ಇದು ಕೂಡ 6 ಮಾರ್ಕ್ಸ್ 8 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ 15ನೇ ಕ್ವಶನ್ ಬಂದ್ಬಿಟ್ಟು ಎಕ್ಸ್ಪ್ಲೈನ್ ಮೇಜರ್ ಅಪ್ಲಿಕೇಶನ್ ಏರಿಯಾಸ್ ಆಫ್ IoT. ಇದು ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್
16th, explain the physical devices of IoT with a neat block diagram. Very important. ಇದು ಕೇಳೋ ಚಾನ್ಸಸ್ ಹೈ ಇದೆ. ಓಕೆ, ಇದು ನೀವು ಪಕ್ಕಾ ಮಾರ್ಕ್ ಮಾಡ್ಕೊಂಡು ಓದ್ಕೊಳ್ಳೇಬೇಕು. ನಾನಿಲ್ಲಿ ಈ ತರ ಮಾರ್ಕ್ ಮಾಡಿದ್ದೀನಿ, ಬಟ್ ನೀವು ಪಕ್ಕಾ ಮಾರ್ಕ್ ಮಾಡ್ಕೊಂಡು ನೀವು ಬೋರ್ಡ್ ಮೇಲಾದ್ರೂ ಸ್ಟಿಕ್ಕಿ ನೋಡ್ಬಾರು ಬರ್ಕೊಳ್ಳಿ, ಅಥವಾ ಇಂಪಾರ್ಟೆಂಟ್ ಅದ ಎಲ್ಲಾರು ಬರ್ಕೊಳ್ಳಿ. ಓಕೆನಾ? ಸೊ ಇದಂತೂ ಕೇಳೋ ಚಾನ್ಸಸ್ ತುಂಬಾ ಇರುತ್ತೆ. ನೆಕ್ಸ್ಟ್ 17 ಎಕ್ಸ್ಪ್ಲೈನ್ ದಿ ಲಾಜಿಕಲ್ ಡಿವೈಸ್ ಡಿಸೈನ್ ಆಫ್ IoT ಅಂಡ್ ಕಮ್ಯುನಿಕೇಶನ್ ಮಾಡೆಲ್ಸ್. ಇದು ಕೂಡ 8 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ 18 ಕ್ವೆಶ್ಚನ್ಸ್ explain the IoT enabling technologies with suitable examples. ಇದು ಕೂಡ ಕೇಳೋ ಚಾನ್ಸಸ್ ಇದೆ. ನೆಕ್ಸ್ಟ್ 19 explain IoT protocols across different layers. Next 20 explain IoT levels and deployment templates with neat architectures diagrams. ಈ ನೀಟ್ ಡಯಾಗ್ರಾಮ್ ಆರ್ಕಿಟೆಕ್ಚರ್ ಏನಿದೆಯಲ್ಲ, ಇದಕ್ಕೆಲ್ಲ ಕ್ಲೀನ್ ಆಗಿ ನೀವು ಸ್ಕೇಲು ಪೆನ್ಸಿಲ್ ಅಥವಾ ಸ್ಕೇಲು ಪೆನ್ ಯೂಸ್ ಮಾಡ್ಕೊಂಡು ಬರೋದ್ರೆ ನಿಮ್ಗೆ ಇದರಲ್ಲಿ ಯಾವ್ದೇ ತರದ ಮಾರ್ಕ್ಸ್ ಹಿಡಿಯೋದಿಲ್ಲ. ಡೈರೆಕ್ಟ್ IoT ಹಿಡಿಯೋ ತರ ಯಾವ್ದೇ ತರದ್ದು ಇದು ಇರೋದಿಲ್ಲ. ಡಯಾಗ್ರಾಮ್ಸ್ ನ ಕ್ಲೀನ್ ಆಗಿ ಮೆನ್ಷನ್ ಮಾಡಿ, ಡಯಾಗ್ರಾಮ್ ಕ್ಲೀನ್ ಆಗಿ ಡ್ರಾ ಮಾಡಿ, ಮತ್ತೆ ಡೆಫಿನಿಷನ್ ನಿಮ್ಗೆ ಏನ್ ಗೊತ್ತು ಅದನ್ನ ಬರ್ದು ಬಿಟ್ರೆ ಸಾಕು, ನೀವು ಪಾಸ್ ಆಗಿ. ಇದನ್ನ ಲಾಸ್ಟ್ ನಾನು 7th 6th ಅಲ್ಲೂ ಕೂಡ ಹೇಳಿದೀನಿ, ಅದೇನು ಇದಲ್ಲ. ಸೊ ನೀವು ಇದನ್ನ ಕ್ಲಿಯರ್ ಆಗಿ ಮೇಂಟೈನ್ ಮಾಡ್ಕೊಬೇಕು. ನಿಮ್ ಪ್ಯಾಟರ್ನ್ ಇದೆ, ಅದನ್ನ ಕ್ಲಿಯರ್ ಆಗಿ ಮೇಂಟೈನ್ ಮಾಡ್ಕೊಬೇಕು. ನೆಕ್ಸ್ಟ್ 21st ಕ್ವಶನ್, ಡಿಸ್ಕ್ರೈಬ್ ದಿ IoT ಡೆವಲಪ್ ಡಿಪ್ಲಾಯ್ಮೆಂಟ್ ಟೆಂಪ್ಲೇಟ್ ಸ್ಮಾರ್ಟ್ ಡಿವೈಸಸ್ ಗೇಟ್ವೇ ಬೇಸ್ಡ್ ಅಂಡ್ ಕ್ಲೌಡ್ ಬೇಸ್ಡ್. ಇದು ಕೂಡ 10 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ 22 question, explain the edge or fog based IoT deployment template with advantages and limitations. 10 marks ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ 23 explain the complete IoT architecture from device layer to application layer. ಈ ತರ ಕೇಳೋ 23 ಕ್ವಶನ್ ಪಕ್ಕ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಇಷ್ಟು ಕ್ವಶನ್ಸ್ ನ ಇಷ್ಟೇ ಕೇಳ್ತಾರ ಸರ್ ಅಂತ ನನ್ಗೆ ಕೇಳಿದ್ರೆ, ಇಷ್ಟೊಳಗೆ ನಿಮ್ಗೆ ಯಾವ್ದಾದ್ರು ಫಸ್ಟ್ ಮಾಡಲ್ ಎಷ್ಟು ಮಾರ್ಕ್ಸ್ ಬೇಕು, 20 ಮಾರ್ಕ್ಸ್ ನಿಮಗೆ ಕೇಳ್ತಾರೆ. ಸೊ ಯಾವ್ದಾದ್ರು ಆ ಕಡೆ 3 ಆಗಲಿ ಇಲ್ಲ ಈ ಕಡೆ 3 ಆಗಲಿ ಅದನ್ನಾದ್ರು ಕೇಳ್ಬೋದು, ಇಲ್ಲ 2 ಆಗಲಿ ಇಲ್ಲ ಈ ಕಡೆ 2 ಆಗಲಿ ಅದನ್ನಾದ್ರು ಕೇಳ್ಬೋದು. ಒಟ್ಟು ಡಯಾಗ್ರಾಮ್ಸ್ ಅಂತ ಏನೇನಿದೆ ಅವೆಲ್ಲ ಬಂದು ಇವನ್ನೆಲ್ಲ ಕ್ಲೀನ್ ಆಗಿ ಓದ್ಕೊಂಡ್ರೆ ಸಾಕು ನೀವು. ಸೊ ಆಲ್ಮೋಸ್ಟ್ ಮಾಡಲ್ ಒಂದಲ್ಲಿ 20 out of 20 ನೀವು ತೆಗಿಯೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ನಾನು ಇದೊಂದು ಭರವಸೆ ಕೊಡಬಲ್ಲೆ, ಇದ್ರಾಗಿರೋ ಎಲ್ಲ ನೀವು ಓದ್ಕೋಬೇಕಾ. ಸೊ ಯಾವ್ದಾದ್ರು ಇಂಪಾರ್ಟೆಂಟ್ ಅನ್ನೋ ಕ್ವಶನ್ ನಾನು ಈಗ ಏನ್ ಹೇಳ್ತಾ ಹೋದೆ, ಇದರಲ್ಲಿ ಇಂಪಾರ್ಟೆಂಟ್ ಅನ್ನೋದನ್ನ ನೀವು ವೆರಿ ಇಂಪಾರ್ಟೆಂಟ್ ಅನ್ನೋದನ್ನ ಓದ್ಕೊಂಡ್ರೆ ಸಾಕು. ಇನ್ನೇನಿದೆ ಜಸ್ಟ್ ಒಂದ್ಸಲ ನೋಡ್ಕೊಂಡ್ರೆ ಸಾಕು, ಈ ಕ್ವಶನ್ ಏನ್ ಆನ್ಸರ್ ಏನ್ ಬರುತ್ತೆ ಈ ತರ ಬರೋದ್ರೆ ಸಾಕಾಗುತ್ತಲ್ವಾ ಅಂತ ಜಸ್ಟ್ ನೋಡ್ಕೊಂಡ್ರೆ ಸಾಕಾಗುತ್ತೆ ನಿಮ್ಗೆ. ಸೊ ನೀವು ಈ ಮಾಡಲ್ ಒಂದಲ್ಲಿ 20 out of 20 ನೀವು ತೆಗಿತಾ ಹೋಗ್ಬೋದು. ಓಕೆ, ಸೊ ಜಾಸ್ತಿ ಡಿಲೇ ಮಾಡಕ್ ಹೋಗೋದು ಬೇಡ, ನೆಕ್ಸ್ಟ್ ಮಾಡಲ್ ಹೋಗ್ತಾ ಹೋಗೋಣ. ಸೊ ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಮಾಡಲ್ 1. ನೆಕ್ಸ್ಟ್ ನಾವು ಮಾಡಲ್ 2 ನೋಡ್ತಾ ಹೋಗೋಣ. ಸೊ ಇದನ್ನ ಡೌನ್ಲೋಡ್ ಮಾಡಬೇಕು ನಮ್ಮ ವೆಬ್ಸೈಟ್ ಇಂದ ಮಾಡ್ಬೋದು, ಅಥವಾ ಈ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇರುತ್ತೆ, ಅದಕ್ಕೆ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಹಾಕ್ಬಿಟ್ಟು ಈ ಮಾಡಲ್ ನಂಬರ್ ಹಾಕ್ಬಿಟ್ಟು ಪೇಮೆಂಟ್ ಮಾಡಿದ್ರೆ ಸ್ಕ್ರೀನ್ ಶಾಟ್ ಕಳಿಸಿದ್ರೆ 5.49 ಪೇಮೆಂಟ್ ಮಾಡೋ ಸ್ಕ್ರೀನ್ ಶಾಟ್ ನ ಕಳಿಸಿದ್ರೆ ನಮ್ಮ ಟೀಮ್ ನಿಮ್ಮ ಪೇಮೆಂಟ್ ವೆರಿಫೈ ಮಾಡಿ ತಕ್ಷಣ ಕಳಿಸ್ತಾರೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.